ಉಳಿತಾಯ ಮಾಡಿ ಹಿಂಗೆ ಕೈ ಬಿಚ್ಚಿ ನೋಡಿದ್ರೆ ಕೈಯಾಗ ಒಂದು ಬಂಗಾರ ಉಂಗ್ರಿತ್ತು, ಕೂಸಿನ ಕೈಯಾಗ. ಯಾವಾಗಿಂದ ಕೈಯಾಗಿಂದ ಕೂಸಿನ ಕೈಯಾಗಿಂದ ಬಂಗಾರ ಉಂಗ್ರಿತ್ತು. ಅದು ಉಂಗ್ರ ಎಲ್ಲಿದು ಹೊತ್ತುಕೊಂಡ ಕೇಳಿದ್ರೆ ಬಾಣೆತನ ಮಾಡಕ್ಕೆ ಬಂದಿದ್ದ ನರ್ಸ್ ಬೈ ಕೈಯಿಂದ ಉಂಗ್ರನೇ ಕಳುವು ಮಾಡ್ಕೊಂಡು ಹುಟ್ಟದಿದ್ದು ಇಂಜಿನಿಯರ್ ಆಗೋದು. ಆಕೆ ಏನು ಹೆರಿಗೆ ಮಾಡಕ್ಕೆ ಬಂದಿದ್ಲಲ್ಲ, ಬಾಣೆತನ ಮಾಡಕ್ಕೆ ಬಂದಿದ್ಲಲ್ಲ ಏನ್ರಿ, ಆ ಹೆರಿಗೆ ಮಾಡ್ತಕ್ಕಂಥ ನರ್ಸ್ ಬಾಯಿ ಕೈಯಂದೇ ಉಂಗ್ರನೇ ಕಳುವು ಮಾಡ್ಕೊಂಡು ಹುಟ್ಟದಿದ್ದು ಇಂಜಿನಿಯರ್ ಆಗೋದ್ರಿ. ಕಳ್ಳನ ಹೊಟ್ಟೆ ಕಳ್ಳೆ ಹುಟ್ಟಬೇಕಲ್ಲ, ಸುಳ್ಳು ಹೊಟ್ಟೆಗಂದ್ರೆ ಸುಳ್ಳೆ ಹುಟ್ಟಬೇಕು ಅಂತಿರ್ತಾರಿಲ್ಲ. ಅವ್ರ ಅಪ್ಪ ಇವನ್ಕ ಕಳ್ಳಿದ್ನು ಯಪ್ಪ, ಅದಕ್ಕೆ ಮಗ ಮುಂದೆ ಹಿಂಗೆ ಹುಟ್ಟನು. ಅವ್ರ ಅಪ್ಪ ಕೆಟ್ಟ ಸುಳ್ಳು ಹೇಳ್ತಿತ್ತು, ಮುಂದೀಗ ಮಗ ಬಿಟ್ಟದ ಅವನಕ ಹೆಚ್ಚಿಗೆ ಸುಳ್ಳು ಹೇಳಕತ್ತದ ತಿಳ್ಕೊಂಡು ಅಂತೀರಿಲ್ಲ ನೀವು. ನೋಡ್ರಿ, ಇನ್ನು ತಂದೆ ತಾಯಿ ಸಂಸ್ಕಾರ ಹೆಂಗಿರ್ತದ, ತಂದೆ ತಾಯಿ ಬಲ್ಲಿಂದ ಏನ್ರಿ ಯಾವ ರೀತಿಯಾಗಿಂದ ಸಂಸ್ಕಾರ ಇರ್ತದ ಅದೇ ರೀತಿಯಾಗಿಂದ ಮಕ್ಕಳು ಬೆಳಿತಾವ. ನಿಮ್ಗೆ ಕಲ್ಪನೆ ಇರಲಿ, ನೀವೆಲ್ಲ ನಾನು ನಿನ್ನಿನ ದಿವಸದಿಂದ ಕೆಲವು ಮಾತುಗಳನ್ನು ಹೇಳಿದೆ ನಾನು ನಿಮಗೆ. ಏನಂತ, ನೀವು ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಒಳಗೆ ಮಹಾತ್ಮರ ಫೋಟೋಗಳನ್ನು ನೋಡ್ರಿ, ಪುರಾಣ ಪ್ರವಚನಗಳನ್ನು ಕೇಳ್ರಿ, ಮಹಾತ್ಮರ ದರ್ಶನವನ್ನು ಮಾಡ್ರಿ, ಗುಡಿಗುಂಡಾರಗಳಿಗೆಂದ ಹೋಗ್ರಿ. ನಾವು ಎಲ್ಲರನ್ನ ಇಂಥ ಫೋಟೋಗಳು ನೋಡಿದ್ವಿ, ಸಿನಿಮಾ ನೋಡಿದ್ವಿ, ಧಾರಾವಾಹಿ ನೋಡಿದ್ವಿ ಎತ್ತಿಕೊಂಡ್ರ ಅಂಥ ಮಕ್ಕಳೇ ಬಿಡ್ತಾವೆ. ಯಾಕೆ ಹತ್ತುಕೊಂಡ ಕೇಳಿದ್ರ, ನೀ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದೊಳಗ ನೀ ಏನು ಊಟ ಮಾಡ್ತಿದ್ದಿ, ನೀವು ಉಂಡಿರ್ತಕ್ಕಂಥ ಪದಾರ್ಥ ಆ ಗರ್ಭದಾಗಿರ್ತಕ್ಕಂಥ ಕೂಸಿಗೆ ಹೋಗಿತ್ತು. ಹೋಗೋದಿಲ್ಲ, ಅಯ್ಯ ನೀ ಹೆಚ್ಚಿಗೆ ಉಣ್ಬೇಕಯ್ಯವ, ಈಗ ಎಡ್ ಹೊಟ್ಟೆ ಹಾಕವ ನಿಮ್ಮ ಅಂತಾರಿಲ್ರಿ. ನೀನು ಹೆಚ್ಚಿಗೆ ಉಣ್ಬೇಕು. ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಏನಂತಾರ, ಏನ್ರಿ ಚೊಲದೆ ಮುಣಿಸ್ತಾರ. ಯಾಕ, ಎರಡು ಹೊಟ್ಟೆಗವ, ಅದಕ್ಕೆ ನೀ ಜರ ಚಂದ ಊಟ ಮಾಡತ್ತಿಕೊಂಡು ಬಾಣಂದಿ ಯಾವ ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಅಂತ ಹೇಳ್ತಾರ. ಅಂದ್ರ ಇದರ ಅರ್ಥ ಏನು ಹೊತ್ತುಕೊಂಡ ಕೇಳಿದ್ರ, ನೀ ಏನು ಊಟ ಮಾಡ್ತೀಯ ಅದು ನಿನ್ನ ಕೂಸಿಗೆಂದು ಹೊಕ್ಕದ, ನೀ ಏನು ಕುಡಿತಿದಿ ಅದು ಕೂಸಿಗೆಂದು ಹೊಕ್ಕದ, ನೀ ಏನು ಕೇಳ್ತಿದಿ ಅದು ಕೂಸಿಗೆಂದು ಹೊಕ್ಕದ, ನೀ ಏನು ನೋಡ್ತಿದೆಯಲ್ಲ ಅದು ಎಲ್ಲವೂ ಕೂಡ ಕೂಸಿಗೆಂದು ಹೊಕ್ಕದ. ಹಿಂದೆ ಏನ್ರಿ ಕೃಷ್ಣ ರಥ ನಡೆಸಕತ್ತಿದ್ದ, ಕೃಷ್ಣ ರಥ ನಡೆಸಕತ್ತಿದ್ದ. ಯಾವಾಗಿಂದ ಕೃಷ್ಣ ರಥ ನಡೆಸಕತ್ತಾನೆ, ಆ ರಥದೊಳಗಿಂದ ಹಿಂದೆ ಯಾರು ಕೂತಾರ ತಗೊಂಡ ಕೇಳಿದ್ರೆ ಸುಭದ್ರೆ ಕೂತಾಳೆ. ಏನ್ರಿ, ಕೃಷ್ಣನ ತಂಗಿ ಸುಭದ್ರೆ ಕುಂತಾಳ. 8 ತಿಂಗಳು ಗರ್ಭಿಣಿ ಅದಾಳ, 8 ತಿಂಗಳು ಗರ್ಭಿಣಿ ಅದಾಳ. ಮುನ್ನೋಡಿ ಅಂದ ಕೃಷ್ಣ ರಥ ನಡೆಸಕತ್ತಾನೆ, ಹಿಂದ ರಥದೊಳಗಿಂದ ಗರ್ಭಿಣಿ ಆಗಿರ್ತಕ್ಕಂಥ 8 ತಿಂಗಳ ಗರ್ಭಿಣಿ ಆಗಿರ್ತಕ್ಕಂಥ ಯಾವ ಸುಭದ್ರೆ ಕೂತಾಳೆ. ಕೃಷ್ಣ ಒಂದು ಕಥೆ ಹೇಳಕತ್ತಿದ್ದ. ಏನ್ರಿ, ಕಥೆ ಹೇಳಕತ್ತಿದ್ದ. ಎದರದು, ಚಕ್ರವ್ಯೂಹವನ್ನು ಹೆಂಗೆ ಪ್ರವೇಶ ಮಾಡಬೇಕು ಅನ್ನುವಂಥ ಕಥೆ ಹೇಳಕತ್ತಿದ್ದ. ಯಾರಿಗೆ, ಸುಭದ್ರೆಗೆಂದ ಹೇಳಕತ್ತಿದ್ದ. ಯಾವಾಗಿಂದ ಸುಭದ್ರೆಗೆಂದ ಕಥೆ ಹೇಳುವಂಥ ಪ್ರಸಂಗದ ಒಳಗೆ ಕಥೆ ಹೇಳೋರಿಗೆಂದ ಹ್ಞೂ ಅಂದ್ರೆ ಭಾಳ ಇಂಟ್ರೆಸ್ಟ್ ಬರ್ತದೆ ಕಥೆ ಹೇಳೋರು. ಯಾಕ್ರಿ, ಹ್ಞೂ ಅನ್ಬೇಕು. ಹಿಂಗೊಂದು ಊರಿತ್ತ ತಿಳ್ಕೊರಿ, ಹ್ಞೂ ಅನ್ಬೇಕು. ಹಿಂಗಂದ್ರೆ ನಮ್ಮಲ್ಲಿ ಹೋಗ್ಬೇಕಿ ರಾಣಿ, ಯಾರು ನನಗೆ ಸಾಕು ನಂಗೆ ಕತೆ ಹೇಳ್ತಾರ ಅವರಿಗೆ ಲಗ್ನ ಮಾಡ್ಕೋತೀನಿ ಅನ್ಲತ್ತ. ಯಾರು ಸಾಕು ನಂಗೆ ಕತೆ ಹೇಳ್ತಾರಲ್ಲ ಅವರಿಗೆ ಮದುವೆ ಮಾಡ್ಕೋತೀನಿ. ಎಲ್ಲ ರಾಜ್ಕುಮಾರ್ಗಳು ಬರೋರು, ಕತೆ ಹೇಳೋರು, ಆಕೆ ಸಾಕಲ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ. ಒಂದಿನ ಹೇಳಿದ್ರು, 2 ದಿನ ಹೇಳೋರು, ಎಷ್ಟು ಕತೆ ಹೇಳಿದ್ರು ಒಟ್ಟು ಸಾಕೆ ಅಂತಿದ್ದಿಲ್ಲ. ಒಬ್ಬವ ಕುರಿಕಾಯ ಅವ ನೋಡ್ದ ಇದನ್ನ, ಇಟ್ಟು ರಾಜ್ಕುಮಾರ್ಗಳು ಬಂದು ಹೋಲಕತ್ತಾರಲ್ಲ ಎದ್ರ ಸಲುವಾಗಿ ಎಂದ. ಅವಾಗ ಅಲ್ಲಿವ್ರು ಅಂದರು, ಇಲ್ಲ ರಾಣಿಗೆ ರಾಜ್ಕುಮಾರಿಗೆ ಅಂದ್ರೆ ಯಾರು ಸಾಕನಂಗೆ ಕತೆ ಹೇಳ್ತಾರ ಅವರಿಗೆ ಮದುವೆ ಮಾಡ್ಕೋತಾಳತ್ತ. ನಾ ಹೇಳಿದ್ರೆ ಅಂದ್ರೆ ಸಾಕನಂಗೆ ಕತೆ ಹೇಳಿದ್ರೆ ನಾನು ಮಾಡ್ಕೋತಾಳೇನು ಅಂದ. ಮಾಡ್ಕೋತಾರೆ, ಅದ್ರಾಗೇನು ಸಾಕನಂಗೆ ಕತೆ ಹೇಳ್ಬೇಕು, ರಾಜ್ಕುಮಾರೇ ಬೇಕು ಅನ್ನುವಂಥದ್ದು ಏನಿಲ್ಲ. ಯಾರು ಸಾಕನಂಗಂದ ಕತೆ ಹೇಳ್ತಾರಲ್ಲ ಅವ್ರಿಗೆ ಮಾಡ್ಕೋತೀನಿ ಮದುವೆ ಎತ್ತಿಕೊಂಡಂದು ಹೇಳ. ಹಂಗಿತ್ತು ನಾನು ಸಾಕನಂಗೆ ಕತೆ ಹೇಳ್ತೀನಿ ಅಂದ. ಆಯ್ತು ಹೋಗಂದ್ರು. ಪಾಪ ಬಂದ ಅರಮನೆಗೆ. ಯಾವಾಗಿಂದ ಅರಮನೆಗಿಂದ ಬಂದಂದ ರಾಜ ಕೇಳ್ದೆ, ನೀ ಎಲ್ಲಿಗೆ ಹೊಂಟಿದ್ದೆ? ಹೆಗಲಿ ಮ್ಯಾಗ ಕಂಬಳಿ ಹಾಕೊಂಡು ಹೊಂಟಿದ್ದವ. ನೀ ಎಲ್ಲಿಗೆ ಹೊಂಟಿದ್ದೆ ಎಂದ. ಇಲ್ಲ, ಸಾಕನಂಗಂದ ಯಾರು ಕತೆ ಹೇಳ್ತಾರಲ್ಲ ಅವ್ರಿಗೆ ನಿಮ್ಮ ಮಗಳು ಮದುವೆ ಮಾಡ್ಕೋತಾಳತ್ತ, ಅದಕ್ಕೆ ನಿನ್ನ ಮಗಳಿಗೆ ನಾನು ಸಾಕನಂಗೆ ಕತೆ ಹೇಳ್ತೀನಿ ಎಂದ. ಅವ ಅಂದ ರಾಜ, ಎಂತಿಂಥ ರಾಜ್ಕುಮಾರ್ಗಳೇ ಆಗಿ ಹೋಗ್ಯಾರ. ಏನ್ರಿ, ಎಂತಿಂಥ ರಾಜ್ಕುಮಾರ್ಗಳೇ ಆಗಿ ಹೋಗ್ಯಾರ. ನೀ ಏನು ಆಕಿಗೆ ಸಾಕನಂಗೆ ಕತೆ ಹೇಳ್ತಿದ್ದೆ, ಎಂತಿಂಥವ್ರ ಪಂಡಿತರಿಂದ ಬಂದು ಹೋಗ್ಯಾರ. ನೀ ಏನು ಸಾಕನಂಗೆ ಕತೆ? ಇಲ್ಲ, ನಾ ಸಾಕನಂಗೆ ಕತೆ ಹೇಳ್ತೀನಿ. ಅವಾಗ ರಾಜ ಅಂದಮ್ಮ ಸಾಕಲ್ಲಿಲ್ಲ ತಗೊಂಡ್ರ ಎಲ್ಲ ರಾಜ್ಕುಮಾರ್ಗಳು ಹೋದಂಗೆ ನಾನು ಹೋಗ್ತೀನಿ, ಒಟ್ಟಾಕಿ ಸಾಕನಂಗೆ ನಾ ಕತೆ ಹೇಳ್ತೀನಿ. ಆಯ್ತು ಹೋಗತ್ತುಕೊಂಡು ಕಳಿಸಿಕೊಟ್ಟ. ರಾಜಕುಮಾರಿ ಕುಂತಿದ್ಲು. ನೋಡು, ನಾ ಸಾಕನಂಗೆ ಅಂದ ಕತೆ ಹೇಳ್ತೀನಿ. ಆಕೆ ಅಂದ್ಲು, ಎಂತಿಂಥವ್ರು ಬಂದು ನನಗೆ ಸಾಕನ್ನದೇ ಅನಿಸೇ ಇಲ್ಲ, ನೀ ಏನು ಸಾಕಂತ ಅನಿಸ್ತಿದೆ ಅಂದ್ಲ. ಇಲ್ಲ, ನಾ ಹೇಳ್ತೀನಿ ಕತೆ, ಸಾಕನಂಗಂದ ಹೇಳ್ತೀನಿ. ಸಾಕಂದ ಬಳಕನೇ ಎದ್ದು ಹೋಗ್ತೀನಿ.
ಆಯ್ತು ಹೇಳು, ಆದ್ರೆ ಇವ ಏನಂದ ಒಂದು ಕಂಡೀಷನ್, ನಾ ಕತೆ ಹೇಳ್ತೀನಲ್ಲ ನೀ ಹ್ಞೂ ಅನ್ಬೇಕು. ಏನ್ರಿ, ನಾ ಕತೆ ಹೇಳ್ತೀನಿ ನೀ ಹ್ಞೂ ಅನ್ಬೇಕು. ಆಯ್ತು ಹ್ಞೂ ಅಂತೀನಿ. ಹಂಗಂದ್ರೆ ಹೇಳ್ತೀನಿ ಕೇಳತ್ತಿಕೊಂಡ ಕತೆ ಹೇಳಕತ್ತಿವ. ಹಿಂಗೊಂದು ಊರು ಬಣಜುಗಳಂತ ಊರ ಅಂದ. ಆ ಊರಾಗಂದ ಊರು ಮುಂದೆ ಗೌಡನ ಹೊಲ ಅಂದ. ಆ ಹೊಲದಾಗ ಒಂದು ಬುರ್ಲಿ ಮನಿ ಇತ್ತು. ಬುರ್ಲಿ ಅಂದ್ರೆ ತಿಳಿತಾವಲ್ಲ, ಹೊಲದಾಗ ಇರ್ತಾವಲ್ಲ ಬುರ್ಲಿ. ಊರು ಮುಂದೆ ಗೌಡನ ಹೊಲ, ಆ ಹೊಲದಾಗ ಒಂದು ಬುರ್ಲಿ ಮನಿ ಇತ್ತು. ಅಂದ. ಆ ಮನ್ಯಾಗಿಂದ ಒಂದು ಬುರ್ಲಿ ಬುರ್ರ ಅನ್ನಂಗೆ ಹಾರ್ತು. ಅಂದ. ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು. ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು. ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು. 2 ದಿವಸ ಇವ ಬರೇ ಬುರ್ರಿ ಅಂದ. ಏನ್ರಿ, ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು, ಮತ್ತೊಂದು ಬುರ್ಲಿ ಬುರ್ರ ಹಾರ್ತು. ಆಕೆ ಅಂದ್ಲು, ಇದರ ಎಟ್ಟರ್ ಯಾವ ಅನ್ಲಕ್ಕಿ. ಅವ ಅಂದ, ನನಗೇನು ಗೊತ್ತಾ ಅಂದ. ಇದರ ಎಟ್ಟರ್ ಯಾವ ಬುರ್ಲಿ ನಂದೇನು, ನಾ ಹೇಳ್ದಂಗೆ ನೀವು ಹ್ಞೂ ಅನ್ಬೇಕು. ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು, ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು. 2 ದಿನ ಇದೆ ಅಂದ. ಸಾಕ ಯಪ್ಪ ಅಂದ್ಲ ಮಾಡ್ಕೊಂಡು ನನ್ನ ಲಗ್ನ ಅಂದ. ಏನ್ರಿ, ಸಾಕನ ಕತೆ ಹೇಳೋರು ಮಾಡ್ಕೋತೀನಿ ನಂದು ಮಾಡ್ಕೋ. ಹಂಗ ಕತೆ ಹೇಳೋರಿಗೆಲ್ಲ ಹ್ಞೂ ಅನ್ಬೇಕು. ಕೃಷ್ಣ ಕತೆ ಹೇಳಕತ್ತಾನೆ. ಎದರದು ಚಕ್ರವ್ಯೂಹವನ್ನು ಹೆಂಗ ಪ್ರವೇಶ ಮಾಡಬೇಕು ಅನ್ನುವಂಥ ಕತೆ ಹೇಳಕತ್ತಾನೆ. ಹಿಂದೆ ಕೂತ್ಕೊಂಡಿಂದ ಸುಭದ್ರ ಹ್ಞೂ ಅಂತಿದ್ಲು. ಯಾವಾಗಿಂದ ಹಿಂಗೆ ಹ್ಞೂ ಹ್ಞೂ ಅನ್ಕೋತಂದ ಕತೆ ಕೇಳ್ಕೋತಂದ ಹೋಗುವಾಗ ಒಂದು ಕ್ಷಣ ಏನಾಗಿಬಿಡ್ತಲ್ಲ ಎತ್ಕೊಂಡು ಕೇಳಿದ್ರ, ಯಾವಾಗಿಂದ ಸುಭದ್ರ ಹ್ಞೂ ಹ್ಞೂ ಅಂತಿದ್ಲಲ್ಲ, ಒಂದು ಕ್ಷಣ ಆ ಸಣ್ಣ ಬಂತು ಧ್ವನಿ. ಏನ್ರಿ, ಸಣ್ಣ ಬಂತು. ಹ್ಞೂ ಅಂತಕ್ಕಂಥದ್ದೇ ಅದು ಸುಭದ್ರ ಧ್ವನಿಯಾಗಿದ್ದಿದ್ದಿಲ್ಲ, ಸಣ್ಣ ಬರ್ಲಕ್ಕತ್ತು. ಯಾವಾಗಿಂದ ಕೃಷ್ಣ ವಿಚಾರ ಮಾಡ್ತಾನೆ, ಸುಭದ್ರ ಕತೆ ಕೇಳ್ಕೊತಂದ ಮೊದಲೇ ತುಂಬ ಗರ್ಭಿಣಿ, ರಥದಾಗಿಂದ ಹೊಂಟಾಳಲ್ಲ, ಹಿಂಗೆ ತೊಟ್ಟಲ್ದಾಗ ಹಾಕಿಂದ ತೂಗುದಂಗ ಆಗ್ಯದ, ನಿದ್ದೆ ಹತ್ತಿದೇನ ತಿಳ್ಕೊಂಡಂದು ಒಂದು ಕ್ಷಣ ಅಂದ. ಯಾವಾಗಿಂದ ಕೃಷ್ಣ ಹಿಂದಕ್ಕೆ ತಿರುಗಿ ನೋಡ್ದ. ಯಾವಾಗಿಂದ ಕೃಷ್ಣ ಹಿಂದಕ್ಕೆ ತಿರುಗಿ ನೋಡ್ದ, ಅವಾಗ ಸುಭದ್ರೆಗಿಂದ ಆನಂದ ನಿದ್ದೆ ಹತ್ತಿತ್ತು. ಏನ್ರಿ, ಆನಂದ ನಿದ್ದೆ ಮಾಡಕತ್ತಿದ್ಲು. ಯಾಕ, ರಥದಾಗಿಂದ ಕುಂತಾಳ, ತುಂಬ ಗರ್ಭಿಣಿಯಾದಾಳ. ಹಿಂಗೆ ರಥ ಹೆಂಗಂದ ಹೋಗ್ತದಲ್ಲ, ಹಂಗಂಗೆ ನಂಗೆ ತೊಟ್ಟಲ್ದಾಗ ಹಾಕಿಂದ ತೂಗುದಂಗೆ ಆಗಿಬಿಟ್ಟದ. ಅವಾಗಿಂದ ಸುಭದ್ರೆಗಿಂದ ಜೋರು ನಿದ್ದೆ ಹತ್ತಿ ಬಿಟ್ಟದ, ಆನಂದ ನಿದ್ದೆ ಹತ್ತಿ ಬಿಟ್ಟಿತ್ತು. ಮತ್ತು ಸಣ್ಣ ಧ್ವನಿ ಬರ್ತಿತ್ತಲ್ಲ ಹ್ಞೂ ಅನ್ನೋದು. ಏನ್ರಿ, ಸಣ್ಣ ಧ್ವನಿ ಬರುವುದು ಯಾರ್ದು ಒತ್ತುಕೊಂಡ ಕೇಳಿದ್ರೆ, ಏನ್ರಿ, ಗರ್ಭದೊಳಗಿರ್ತಕ್ಕಂಥ ಏನು ಅಭಿಮನ್ಯು ಅಂತಕ್ಕಂಥ ಏನು ಹುಡ್ತಾನಲ್ಲ, ಆ ಅಭಿಮನ್ಯುಂದಾಗ ಹೊಟ್ಟೆ ಕೂತ್ಕೊಂಡ ಕೃಷ್ಣನ ಕತೆ ಕೇಳನ ಹ್ಞೂ ಅಂತಿದ್ನತ್ತ. ಏನ್ರಿ, ಹ್ಞೂ ಹ್ಞೂ ಅಂತಿದ್ದ. ಯಾರು, ಗರ್ಭದೊಳಗಿರ್ತಕ್ಕಂಥ ಕೂಸ ಹ್ಞೂ ಅಂತಿತ್ತ. ಇದರ ಅರ್ಥ ಏನು ಹೊತ್ತುಕೊಂಡು ಕೇಳಿದ್ರೆ, ನೀವು ಏನು ಕೇಳ್ತೀರಿ ಅದೆಲ್ಲವೂ ಕೂಡ ಕೂಸಿಗೆ ಮುಡ್ತಾವ. ನೀವು ಏನು ಉಣ್ತೀರಿ ಅದು ಕೂಸಿಗೆ ಮುಡ್ತದೆ. ನೀವು ಏನು ಕುಡಿತೀರಿ ಅದು ಎಲ್ಲವೂ ಕೂಡ ಕೂಸಿಗೆ ಮುಡ್ತದೆ. ನೀ ಏನು ನೋಡ್ತಿಯಲ್ಲ, ನೀ ನೋಡಿರ್ತಕ್ಕಂಥ ಪ್ರತಿಬಿಂಬ ಆ ಗರ್ಭದೊಳಗಿರ್ತಕ್ಕಂಥ ಕೂಸನ್ನು ಕೂಡ ನೋಡ್ತಿರ್ತದೆ. ಅದು ತಲೆಯಾಗಿರಲಿ ನಿಮಗೆ. ಏನ್ರಿ, ಅದಕ್ಕಾಗಿನೇ ನಿಮಗೆ ಏನು ಹೇಳ್ತೀವಿ ತಿಳ್ಕೊಂಡಂತ ಕೇಳಿದ್ರ, ನೀವು ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದೊಳಗನಾಯ್ತು, ಅದಕ್ಕಿಂತ ಪೂರ್ವದೊಳಗಾಯ್ತು, ನೀವೆಲ್ಲ ದಂಪತಿಗಳಿಂದ ನೀವು ಗಂಡ ಹೆಂಡತಿ ಸಂಸ್ಕಾರವಂತರಾಗಿದ್ರು ಮಾತ್ರ ನಿಮ್ಮ ಗರ್ಭದೊಳಗಿಂದ ಸಂಸ್ಕಾರವಂತ ಮಕ್ಕಳು ಹುಡ್ತಾವ. ಇಲ್ಲದೇ ಇದ್ರೆ ಹುಡ್ತಾವೇನ್ರಿ? ಯಾವ ಸಂಸ್ಕಾರವಂತರು ಮಕ್ಕಳನ್ನ ಹುಟ್ಟಂಗಿಲ್ಲ. ನಾವು ತಂದೆ ತಾಯಿ ಯಾವ ರೀತಿಯಾಗ ಇರ್ತೀವೋ ಆ ರೀತಿಯಾಗ ಮಕ್ಕಳು ಹುಡ್ತಾವ ತಿಳ್ಕೊಂಡನಕ್ಕೆ. ಇಲ್ಲಿ ಯಾವ ನಿರ್ಮಲಾದೇವಿ ಮತ್ತು ಜ್ಞಾನರೆಡ್ಡಿ ಇವರು ಸದಾಕಾಲದಿಂದ ಭಕ್ತಿ ಸಂಪನ್ನರಾಗಿದ್ರು. ಧರ್ಮದ ಕಾರ್ಯಗಳನ್ನು ಮಾಡ್ತಾ, ದಾನ ಧರ್ಮಾದಿಗಳನ್ನು ಮಾಡ್ತಾ, ಏನೆಲ್ಲ ಜೀವನ ಅಂತಕ್ಕಂಥ ಕಳೀತಕ್ಕಂಥದನ್ನ ಮಾಡ್ತಿದ್ರಲ್ಲ, ಅದಕ್ಕಾಗಿನೇ ಮಲ್ಲಮ್ಮ ಅಟ್ಟು ಸಂಸ್ಕಾರವಂತ ಮನಿತನದೊಳಗಿಂದ ಹುಟ್ಟಾಳೆ. ಎಲ್ಲ ಮಕ್ಕಳ ತೆರನಾಗಿನೇ ಹುಟ್ಟದ್ಲು ಮಲ್ಲಮ್ಮ. ಎಲ್ಲ ಮಕ್ಕಳ ತೆರನಾಗಿನ ಆಟ ಪಾಠಗಳನ್ನು ಆಡ್ತಿದ್ಲು. ಆದ್ರ ಆಶ್ಚರ್ಯ ಏನು ಒತ್ತುಕೊಂಡ ಕೇಳಿದ್ರೆ, ಯಾವಾಗಿಂದ ಮಲ್ಲಮ್ಮ 2 ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಡ್ತಿದ್ಲು. ಏನ್ರಿ, 2 ಕೈಗಳ ತನ್ನ ಮುಷ್ಟಿ ಮಾಡ್ಕೊಂಡು ಆಡ್ತಿದ್ಲು. ಕಾಲಿನಿಂದ ನೆಲ ಅಂತಕ್ಕಂಥ ಒದಿತಿದ್ಲು. ನೋಡ್ರಿ, ಮಕ್ಕಳಿಗೆ ಹಂಗತ್ ಮನಗಸ್ರಿ ನೀವು ಏನ್ರಿ ಮಾಡ್ತಾವಿಲ್ಲ, ಏನು ಮಾಡ್ತಾವ? 2 ಕೈಯನ್ನು ಮುಟ್ಟಿ ಮಾಡ್ಕೊಂಡು ಆಡ್ತಾವ. ಕಾಲಿನಿಂದ ನೀವು ತೊಟ್ಟಲ್ದಾಗ ಮನಗಿಸಿದ್ರು ತೊಟ್ಟಲಿಕ್ಕೆಂದ ಒದಿತಾವ. ಏನ್ರಿ, ನೆಲದ ಮೇಲೆ ಮನಗಿಸ್ತಾರ ಅಂದ್ರೆ ನೆಲಕ್ಕೆಂದ ಒದಿತಾವ. ಅವಕ್ಕೆ ಬ್ಯಾನ್ ಆಗಂಗಿಲ್ಲ, ಒದಿತಿರ್ತಾವ. ನಾವು ಮಕ್ಕಳು ಆಟ ಆಡ್ತಾವತ್ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ಮಲ್ಲಮ್ಮ ಸುಮ್ಮನೆ ಎಲ್ಲ ಮಕ್ಕಳ ತೆರನಾಗದ ಆಟಗಳನ್ನು ಆಡಂಗಿಲ್ಲ. ಹಾಗಾದ್ರೆ ತನ್ನ 2 ಕೈಗಳನ್ನು ಯಾಕೆ ಮುಷ್ಟಿ ಮಾಡ್ಕೊಂಡು ಆಡ್ತಿದ್ಲು ಹೊತ್ತುಕೊಂಡದೆ ಕೇಳಿದ್ರೆ, ಏನ್ರಿ, ಮಕ್ಕಳೆಲ್ಲ 2 ಕೈಗಳನ್ನು ಮುಷ್ಟಿ ಮಾಡ್ಕೊಂಡ ಯಾಕೆ ಆಡ್ತಾವ ಹೊತ್ತುಕೊಂಡದೆ ಕೇಳಿದ್ರೆ, ಏನ್ರಿ, ಪರಮಾತ್ಮನಿಗೆ ಅಂತ ಹೇಳ್ತಾವ, ಹೇ ಪರಮಾತ್ಮ, ನಾನು ಈ ಭೂಮಿಗೆ ಬರುವಂತ ಪ್ರಸಂಗದೊಳಗೆ ನಿನ್ನ ಮಾತು ಕೊಟ್ಟು ಬಂದೀನಿ.
ಏನತ್ ಮಾತು ಕೊಟ್ಟಿನಿ, ನಿನ್ನ ಧ್ಯಾನವನ್ನೇ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ನಾಮಸ್ಮರಣೆ ಮಾಡ್ತೀನಿ, ನಿನ್ನ ಪೂಜೆ ಪುನಸ್ಕಾರಗಳ ಮಾಡ್ತೀನಿ, ದಾನ ಧರ್ಮಾದಿಗಳನ್ನ ಮಾಡ್ತೀನಿ, ಕೊನೆಗೆ ಇಷ್ಟೆಲ್ಲ ಮಾಡಿ ಪುಣ್ಯದ ಗಂಟೆ ಕಟ್ಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ, ಇದು ಸತ್ಯ ಸತ್ಯ ತಂದು ನಾವೆಲ್ಲ ಆಣಿ ಮಾಡಿ ಬಂದಿರ್ತೀವಲ್ಲ. ಮಕ್ಕಳು ಕೂಡ ಅದಕ್ಕಾಗಿನೇ ಮುಷ್ಟಿ ಮಾಡ್ಕೊಂಡು ಆಡ್ತಿರ್ತಾವ. ಏನತ್ತ? ಕಾಮ, ಕ್ರೋಧ, ಮೋಹ, ಲೋಭ, ಮದಮತ್ಸರಗಳಂತಕ್ಕಂಥದನ್ನ ತನ್ನ ಎರಡೂ ಕೈ ಒಳಗೆ ಮುಷ್ಟಿ ಮಾಡ್ಕೊಂಡು ಹಿಡ್ಕೊಂಡಿರ್ತಾವ. ಯಾಕ? ಒಂದು ಸಾರಿ ನಾನು ಮುಷ್ಟಿಯಿಂದ ಬಿಚ್ಚಿ ಬಿಟ್ಟಿನಿ ಅಂತ ತಿಳ್ಕೊಂಡ್ರ ಕಾಮ ನನ್ನ ಶರೀರದ ಒಳಗೆ ಸೇರ್ತು, ಕ್ರೋಧ ನನ್ನ ಶರೀರದ ಒಳಗೆ ಸೇರ್ತು, ಮದಮತ್ಸರಗಳನ್ನು ನನ್ನ ಶರೀರದ ಒಳಗೆ ಸೇರಿದ್ರೆ ನಾನು ಭಗವಂತನ ಧ್ಯಾನ ಮರಿತೀನಿಲ್ಲ ಅಂತ ತಿಳ್ಕೊಂಡು ಎಲ್ಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡು ಆಟ ಆಡ್ತಿರ್ತಾನೆ. ಇದು ಶರಣರ ಮಕ್ಕಳದು. ಈ ಎಲ್ಲ ಸಕಲ ಇಂದ್ರಿಯಗಳನ್ನ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಬುದ್ಧಿ, ಚಿತ್ತು, ಮನಸ್ಸು, ಅಹಂಕಾರ ನಮ್ಮಂತ ಏನದವಲ್ಲ ಇವೆಲ್ಲ ತನ್ನ ಮುಷ್ಟಿ ಒಳಗೆ ಇಟ್ಕೊಂಡು ನಮ್ಮ ಮಲ್ಲಮ್ಮ ಆಟ ಆಡ್ಲಿಕ್ಕತ್ತ. ಯಾವಾಗ ಈ ಎಲ್ಲ ಇಂದ್ರಿಯಗಳನ್ನ ತನ್ನ ಮುಷ್ಟಿ ಒಳಗೆ ಇಟ್ಕೊಂಡ ಆಟ ಆಡ್ತಿದ್ಲು. ಹಿಂದೆ ನೀವೆಲ್ಲರೂ ಕೂಡ ಕೇಳಿರ್ಬೇಕು, ಅಕ್ಕ ಮಾದೇವಿ ಯಾವಾಗ ಉಡುತಡಿ ಅಂತಕ್ಕಂಥ ಬಿಟ್ಟು ಕಲ್ಯಾಣಕ್ಕೆ ಅಂತ ಬರುವಂತ ಪ್ರಸಂಗದ ಒಳಗ ತನ್ನದೇ ಆಗಿರ್ತಕ್ಕಂಥ ಒಂದು ವಚನವನ್ನ ಬರೀತಾಳೆ. ಅಕ್ಕ ಮಾದೇವಿ ಬರೆದಿರ್ತಕ್ಕಂಥ ವಚನ ಅವಳು ಏನಂತಾಳ? ಉಡುತಡಿ